ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ 11 ಸೀಸನ್ ಬಂದುಬಿಟ್ಟು 9ನೇ ವಾರಕ್ಕೆ ಆದರೆ ಕಾಲಿಟ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ವಾರ ಅಂದರೆ 8ನೇ ವಾರ ಬಂದುಬಿಟ್ಟು ಬಿಗ್ ಬಾಸ್ ಮನೆಯಿಂದ ಇವರು ಧರ್ಮ ಕೀರ್ತಿರಾಜ್ ಅವರಾದರೆ ಎಲಿಮಿನೇಟ್ ಆದರೆ ಆಗಿದ್ದರು. ಇನ್ನು ಈಗ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರೋದು ಕೇವಲ 13 ಸ್ಪರ್ಧಿಗಳು ಮಾತ್ರ. ಇನ್ನು ಈ 13 ಸ್ಪರ್ಧಿಗಳಲ್ಲಿ ಕ್ಯಾಪ್ಟನ್ ಆಗಿದ್ದು ಇದೀಗ ಉಗ್ರ ಮಂಜು ಅವರಾದರೆ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ಸಿಯನ್ನು ಸಖತ್ತಾಗಿ ನಿಭಾಯಿಸ್ತಾ ಇದ್ದಾರೆ ಉಗ್ರ ಮಂಜು ಅವರು. ಆದರೆ ಇದೀಗ ಬಿಗ್ ಬಾಸ್ನವರು ಹೊಸ ಟಾಸ್ಕ್ಗಳ ಮೂಲಕ ಕೆಲವು ಸ್ಪರ್ಧಿಗಳನ್ನಾದರೆ ನಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕೆಲವು ಮಾಹಿತಿಗಳ ಮತ್ತು ಕೆಲವು ಬಂದಿರೋ ಸುದ್ದಿಗಳ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 8 ಸ್ಪರ್ಧಿಗಳಾದರೆ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಕ್ಯಾಪ್ಟನ್ ಅವರ ಕಡೆಯಿಂದ ನೇರ ನಾಮಿನೇಟ್ ಒಂದು ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಅವರು ಕ್ಯಾಪ್ಟನ್ಸಿ ಕೂಡ ಸಖತ್ತಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಇವರು ಉಗ್ರ ಮಂಜು ಅವರು ಬಂದುಬಿಟ್ಟು ನೇರ ನಾಮಿನೇಟ್ ಆಗಿ ಭವ್ಯ ಗೌಡನಾದರೆ ನೇರ ನಾಮಿನೇಟ್ ಆಗಿ ಮಾಡಿದ್ದಾರೆ ಅಂತಲೇ ಇದೀಗ ಸುದ್ದಿಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 8 ಸ್ಪರ್ಧಿಗಳು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ಚೈತ್ರ ಕುಂದಾಪುರ ಮತ್ತು ಇನ್ನು ಎರಡನೇದಾಗಿ ಬಂದುಬಿಟ್ಟು ಧನ್ರಾಜ್ ಅವರು ಎರಡನೇದಾಗಿ ನಾಮಿನೇಟ್ ಆಗಿದ್ದಾರೆ 9ನೇ ವಾರಕ್ಕೆ. ಇನ್ನು ಮೂರನೇದಾಗಿ ತ್ರಿವಿಕ್ರಮ್ ಮತ್ತು 4ನೇದಾಗಿ ಗೌತಮಿ ಅವರಾದರೆ ನಾಮಿನೇಟ್ ಆದರೆ ಆಗಿದ್ದಾರೆ. ಇನ್ನು 5ನೇದಾಗಿ ಶೋಭಾ ಶೆಟ್ಟಿ, 6ನೇದಾಗಿ ಬಂದುಬಿಟ್ಟು ಐಶ್ವರ್ಯ ಅವರು ನಾಮಿನೇಟ್ ಆದರೆ 7ನೇದಾಗಿ ಶಿಶಿರ್ ಅವರಾದರೆ ನಾಮಿನೇಟ್ ಆಗಿದ್ದಾರೆ. ಇನ್ನು 8ನೇ ಸ್ಪರ್ಧಿ ಬಂದುಬಿಟ್ಟು ಕ್ಯಾಪ್ಟನ್ ಅಂದರೆ ಈ ವಾರದ ಕ್ಯಾಪ್ಟನ್ ಆಗಿರುವಂಥ ಉಗ್ರ ಮಂಜು ಅವ್ರ ಕಡೆಯಿಂದ ಆಗಿರುವಂಥ ನೇರ ನಾಮಿನೇಟ್ ಅದೇ ಇವ್ರನ್ನ ಭವ್ಯ ಗೌಡರನ್ನ ಮಾಡಿದ್ದಾರೆ, ಅದೇ ನೇರ ನಾಮಿನೇಟ್ ಮತ್ತು ಇವರೇ 8ನೇ ಸ್ಪರ್ಧಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದ ಸ್ಪರ್ಧಿಗಳು. ಇನ್ನು ಈ ಸ್ಪರ್ಧಿಗಳಲ್ಲಿ ಯಾರು ಉಳಿಯುತ್ತಾರೆ ಯಾರು ಉಳಿಯೋದಿಲ್ಲ ಅಂತ ಅದು ಗೊತ್ತಿಲ್ಲ. ಮತ್ತು ಈ ವಾರ ಒಂದು ಸಿಹಿಯ ಸುದ್ದಿ, ಎಲ್ಲರಿಗೂ ಸಿಹಿ ಸುದ್ದಿ ಏನಪ್ಪ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಹನುಮಂತ್ ಅವರು ನಾಮಿನೇಟ್ ಆಗಿಲ್ಲ ಅಷ್ಟೇ. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೋದು ಅಂತ ಕಮೆಂಟ್ ಮಾಡಿ. ಆದರೆ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಕೆಲವು ಮಾಹಿತಿ ಮತ್ತು ಕೆಲವು ಸುದ್ದಿಗಳಿಂದ ಬಂದ ಮಾಹಿತಿ ಅಂತಲೇ ಹೇಳ್ಬೋದು. ಇನ್ನು ನಿಮ್ಗೇನು ಅನಿಸುತ್ತಂತ ಈ ನಾಮಿನೇಷನ್ ಬಗ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.